ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ದೇವಸ್ಥಾನದಲ್ಲಿ ಸಿಗುವ ಸಾಂಬಾರಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸಾಂಬಾರು ಅಂತಲೇ ಅಲ್ಲ, ದೇವಸ್ಥಾನದ ಊಟನೇ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತು ನಾನು ದೇವಸ್ಥಾನಗಳಲ್ಲಿ ಮಾಡುವಂತಹ ಕುಂಬಳಕಾಯಿ ಅಂದರೆ ಸಿಹಿ ಕುಂಬಳಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಚಿಕ್ಕದಾದ ಸಿಹಿ ಕುಂಬಳಕಾಯಿಯನ್ನು ತೊಗೊಂಡಿದ್ದೀನಿ. ಅದರ ತಿರುಳೆಲ್ಲ ತೆಗೆದು ಸಿಪ್ಪೆಯನ್ನು ಹಾಗೆ ಇಟ್ಕೋಬೇಕು. ಸಿಪ್ಪೆಯಲ್ಲಿ ತುಂಬ ಪೋಷಕಾಂಶಗಳಿರುತ್ತೆ. ಸಿಪ್ಪೆ ಸಹಿತವಾಗಿ ನಾನಿಲ್ಲಿ ದೊಡ್ಡದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ಹಾಕೋಬೇಕು. ಅದು ಮುಳುಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಹೋಳು ಚೆನ್ನಾಗಿ ಬೇಯುವವರೆಗೂ ಬೇಯಿಸಬೇಕು. ಸಾಂಬಾರಿಗೆ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ಜೀರಿಗೆ, ಕೆಂಪು ಮೆಣಸಿನಕಾಯಿ ಅಂದರೆ ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ಉಪಯೋಗ ಮಾಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಎರಡನ್ನೂ ನೀವು ಸೇರಿಸ್ಕೋಬೋದು. ಹಾಗೆ ಮೆಂತ್ಯ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನು ನೀವು ಒಗ್ಗರಣೆಗೆ ಹಾಕಿದ್ರೆ, ಅಂದರೆ ಮಸಾಲೆಯನ್ನು ರುಬ್ಬುವಾಗಲೇ ನೀವು ಕರಿಬೇವನ್ನು ಹಾಕಿದರೆ ಅದರ ಫ್ಲೇವರ್ ತುಂಬ ಡಿಫ್ರೆಂಟಾಗಿ ಇರುತ್ತೆ. ಎಲ್ಲವನ್ನು ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ಹಸಿ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಸಣ್ಣ ಉಂಡೆ ಹುಣಸೆ ಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡಿ ಇಟ್ಕೋಬೇಕು. ಹೋಳು ಚೆನ್ನಾಗಿ ಈಗ ಬೆಂದಿದೆ. ಇದಕ್ಕೆ ನೀವು ಬೆಂದಿರುವಂತಹ ಬೇಳೆಯನ್ನು ಹಾಕ್ಕೋಬೇಕು. ತೊಗರಿಬೇಳೆ ಅಥವಾ ಹೆಸರುಬೇಳೆ, ನಿಮ್ಮ ಮನೆಗಳಲ್ಲಿ ನೀವು ಯಾವ ಬೇಳೆಯನ್ನು ಹಾಕ್ಕೋತೀರೋ, ಸಾಂಬಾರಿಗೆ ಹಾಕ್ತಿರೋ ಆ ಬೇಳೆಯನ್ನು ಇಲ್ಲಿ ಬೇಯಿಸಿ ಹಾಕ್ಕೋಬೇಕು. ಬೇಳೆ ಚೆನ್ನಾಗಿ ಬೆಂದಿರಬೇಕು. ನಂತರ ರುಬ್ಬಿದಂತಹ ಮಸಾಲೆಯನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಹೋಳು ಬೇಯಿಸುವಾಗಲೂ ಉಪ್ಪನ್ನು ಹಾಕಿದ್ದೀವಿ. ಸೊ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಚೂರು ಬೆಲ್ಲವನ್ನು ಸೇರಿಸ್ಕೋಬೇಕು. ಬೆಲ್ಲ ಹಾಕೋದ್ರಿಂದ ಒಂದು ಮೆಣಸಿನ ಘಾಟ್ ಅಂತ ಏನಿರುತ್ತೆ ಅದು ಸಾಂಬಾರಲ್ಲಿ ಇರೋದಿಲ್ಲ. ತುಂಬ ಹಾಕಬೇಕು ಅಂತಿಲ್ಲ, ಚೂರು ಬೆಲ್ಲವನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಅಂದರೆ ಅದು ಗುಳ್ಳೆ ಬರುತ್ತೆ, ಆ ಹಂತಕ್ಕೆ ನೀವು ಬೇಯಿಸಬೇಕು. ಕೊನೆಯಲ್ಲಿ ನೀವು ಕರಿಬೇವು ಮತ್ತು ಸಾಸಿವೆಯ ಒಗ್ಗರಣೆಯನ್ನು ಹಾಕಿದ್ರೆ ರುಚಿಯಾದಂತಹ ದೇವಸ್ಥಾನದ ಶೈಲಿಯ ಕುಂಬಳಕಾಯಿ ಸಾಂಬಾರ್ ರೆಡಿ. ಇದನ್ನು ನೀವು ಅನ್ನದ ಜೊತೆಗೆ ಸರ್ವ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.